ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಕತೆ ಹೆಸರು ನಕಲಿ ಕಾಗೆ. ಇದು ಒಂದಾನೊಂದು ಕಾಲದ ಮಾತು. 4 ದಿಕ್ಕುಗಳಲ್ಲಿ ಕಾಡು ಆವರಿಸಿತ್ತು. ಆ ಒಂದು ಕಾಡಲ್ಲಿ ಒಂದು ಮರದ ಮೇಲೆ ಇಬ್ರು ಸ್ನೇಹಿತರಿದ್ರು. ಒಂದು ಕಾಲಿಯಾ ಕಾಗೆ ಮತ್ತು ಅದರ ಸ್ನೇಹಿತ ಕಲ್ಲು ಕಾಗೆ. ಒಂದಿನ ಬೆಳಗ್ಗೆ ಇಬ್ರು ಸ್ನೇಹಿತರು ಮರದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನಯ್ಯ ಕಲ್ಲು, ಇವತ್ತು ಏನ್ ತಿನ್ಬೇಕು ಅನ್ಕೊಂಡಿದ್ಯಾ ನೀನು? ಕಲ್ಲು ಹೇಳುತ್ತೆ, ಇವತ್ತು ತುಂಬಾ ರುಚಿಯಾದ ಊಟ ಹುಡುಕ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ರುಚಿಯಾದ ದಾವತ್ ತಿಂದು ತುಂಬಾ ದಿನ ಆಯ್ತು. ಆಗ ಅವರಿಬ್ರು ಆಕಾಶದಲ್ಲಿ ಒಂದು ಹದ್ದು ಹಾರೋದನ್ನ ನೋಡಿದ್ರು. ಹಾಗೆ ಅಚಾನಕವಾಗಿ ಆ ಹದ್ದು ಕೆಳಗಡೆ ಬಂದು ಒಂದು ಚಿಕ್ಕ ಟಗರಿನ ಮೇಲೆ ಕುತ್ಕೊಂಡು ಅದನ್ನ ಪಂಜಲ್ ಹಿಡ್ಕೊಂಡು ಹಾರೋಗ್ಬಿಡ್ತು. ಮತ್ತೆ ಅದನ್ನ ತನ್ನ ಜಾಗಕ್ಕೆ ತಗೊಂಡು ಹೋಯ್ತು. ಆಗ ಇದನ್ನ ನೋಡಿ ಕಾಲಿಯಾ ಕಾಗೆ ಇದನ್ನ ನೋಡಿ ತುಂಬಾ ಪ್ರಭಾವಕ್ಕೊಳಗಾಯ್ತು. ನೋಡಿದ್ಯಾ ಕಲ್ಲು, ಹದ್ದು ಕುರಿನ ಅದ್ರ ಕಾಲಿಂದ ಹೆಂಗ್ ತಗೊಂಡೋಗ್ತಿದೆ ಅಂತ? ಹಾ, ನೋಡ್ದೆ. ಹದ್ದು ತುಂಬಾ ಮೆತ್ತಗ್ ಬಂತು. ಆದ್ರೆ ಹಂಗ್ ಬೇರೆ ಯಾರು ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಹದ್ದು ಮಾಡಕ್ಕಾಗೋದು ನನ್ ಕೈಲಿ ಯಾಕಾಗಲ್ಲ? ನೀನು ನೋಡ್ತಾನೆ ಇರು. ನಾನ್ ಹೆಂಗ್ ಹೋಗೋದನ್ನ ಕಾಲಲ್ಲಿ ತಗೊಂಬರ್ತೀನಂತ. ರಾತ್ರಿಗೆ ಒಳ್ಳೆ ದಾವತ್ ಮಾಡ್ಕೊಳ್ಳೋಣ. ನೀನು ರೆಡಿಯಾಗಿರು. ನೀನು ಊಟಕ್ಕೇನು ಹುಡ್ಕಕ್ ಹೋಗ್ಬೇಡ ಇವತ್ತು. ಕಾ 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 ಕಾ. ಆಗ ಅದು ಹದ್ದಿನ ತರ ನಕಲು ಮಾಡ್ತಾ ಹಾರೋಕ್ ಶುರು ಮಾಡ್ತು. ಆಗ ಅದಕ್ಕೆ ಒಂದು ಟಗರ್ ಕಾಣಿಸತ್ತೆ. ಮತ್ತೆ ಅದು ಹದ್ದಿನ ತರ ಜೋರಾಗಿ ಹಾರಾಡ್ಕೊಂಡು ನೆಲದ ಮೇಲೆ ಬಂದು ಮತ್ತೆ ಅದು ಆ ಟಗರ್ನ ತನ್ನ ಪಂಜಲ್ಲಿ ಹಿಡ್ಕೊಂಡು ಹಾಗೋ ಹೀಗೋ ಮಾಡಿ ಹಾರೋದಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಅದರ ಪಂಜಗಳು ಟಗರಿನ ಕೂದಲೊಳಗಡೆ ಸಿಕ್ಕಾಕೊಂಡಿತ್ತು. ಅಯ್ಯೋ ದೇವ್ರೆ, ನನ್ ಕಾಲು ಈ ಕುರಿ ಕೂದಲಲ್ಲಿ ಸಿಕ್ಕಾಕೊಂಡಿದ್ದೆ. ಏನ್ ಮಾಡೋದು? ನಾನಿವಾಗ ಹೆಂಗ್ ತಪ್ಸ್ಕೊಳ್ಳೋದು? ಆಗ ಅಲ್ಲಿಗೆ ಟಗರುಗಳನ್ನ ಕಾಯೋ ಕುರುಬ ಬರ್ತಾನೆ. ಈ ಕಾಗೆನ ನೋಡು, ಹೇಗೆ ತನ್ನ ಪಂಜುಗಳು ಟಗರಿನ ಕೂದಲೊಳಗಡೆ ಸಿಕ್ಕಾಕೊಂಡಿದೆ ಅಂತ. ಈ ಕಾಗೆ ಹದ್ದಿನ ಥರ ನಕಲು ಮಾಡೋದಕ್ಕೆ ಹೋಗಿ ಟಗರಿನ ಕೂದಲೊಳಗೆ ಸಿಕ್ಕಾಕೊಂಡಿದೆ ಅನ್ಸುತ್ತೆ. ಸರಿ, ಏನೂ ಆಗಲ್ಲ ಬಿಡು. ಏನು ತೊಂದರೆ ಇಲ್ಲದೆ ಕಾಗೆ ಸಿಕ್ಕಾಕೊಂಡಿದೆ. ಇದನ್ನ ಪಂಜರದೊಳಗೆ ಹಾಕ್ತೀನಿ. ಆಗ ಆ ಕುರುಬ ಕಾಗೆನ ಟಗರು ಕೂದಲುಗಳಿಂದ ಬಿಡಿಸಿ ಒಂದು ಪಂಜರದಲ್ಲಿ ಕೂಡ ಹಾಕ್ದ. ಆಗ ಕಲ್ಲು ಕಾಗೆ ಇದನ್ನ ನೋಡಿ ಪಂಜರದ ಹತ್ರಕ್ಕೆ ಬರುತ್ತೆ. ನೋಡಿದ್ಯಾ ಕಾಲಿಯಾ, ಹದ್ದು ಮಾಡ್ದಂಗೆ ನೀನು ಮಾಡ್ಬೇಕು ಅನ್ಕೊಂಡೆ. ಆದ್ರೆ ಇವಾಗ ನೋಡು ಏನಾಯ್ತಂತ. ನೋಡಿದ್ಯಾ ಎಷ್ಟು ಕಷ್ಟ ಬಂತು? ನೋಡಿದ್ರಾ ಸ್ನೇಹಿತರೆ, ಹೇಗೆ ಕಾಗೆ ಏನನ್ನೂ ಯೋಚಿಸ್ದೆ ಹದ್ದಿನ ಥರ ನಕಲು ಮಾಡ್ತಾ ಸಿಕ್ಕಾಕೊಂಡ್ಬಿಡ್ತು ಅಂತ. ಯಾವಾಗಲೂ ನಾವು ಏನನ್ನೂ ಯೋಚಿಸ್ದೆ ನಕಲು ಮಾಡಬಾರ್ದು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಒಂದು ಹೊಸ ಕಥೆಯೊಂದಿಗೆ. ನಾನು ಹೋಗಿ ಬರ್ತೀನಿ ಸ್ನೇಹಿತರೆ.
ಅದ್ಭುತವಾದ ಸ್ಟೋರೀಸ್ ನೋಡಕ್ಕೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರೆತೋಗ್ಬೇಡಿ.